ಅಥಣಿ ಪಟ್ಟಣದ ಪುರಸಭೆಯ ಕರ್ಮಕಾಂಡ 4 ಅಥಣಿ ಪುರಸಭೆಯ ಮುಖ್ಯಾಧಿಕಾರಿಯಾದ ಅಶೋಕ ಗುಡಿಮನಿ ಅವರು ಅಥಣಿ ಪುರಸಭೆಯ ಇಟ್ಟುಕೊಳ್ತಾರಾ ಅಥವಾ ಮಾರಿಕೊಳ್ತಾರಾ ಅನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಭಾಗೀರಥಿ ಹಳ್ಳದ ಅಭಿವೃದ್ಧಿಗೆ ಕೊಟ್ಟ 10 ಕೋಟಿ ಅನುದಾನದಲ್ಲಿ ಗೋಲ್ಮಾಲ್ ಆದಂತೆ ಕಂಡು ಬರ್ತಾ ಇದೆ. ಭಾಗೀರಥಿ ಹಳ್ಳಕ್ಕೆ ಸುಮಾರು ವರ್ಷಗಳ ಹಿಂದೆ ಡಕ್ಕೆ ಅಂತ ಇದ್ದು ಪ್ರತಿ ವರ್ಷದಂತೆ ನೀರು ಬರುವ ಸಮಯದಲ್ಲಿ ಒತ್ತುವರಿಯಾದ ಕಾರಣಕ್ಕಾಗಿ ಜಾಗ ನೀರು ಹರಿಯಲು ಅವಕಾಶ ಇರ್ತಾ ಇರಲಿಲ್ಲ. ಆದರೆ ಕರ್ನಾಟಕ ಸರ್ಕಾರದ ಅನುದಾನ ಪಡೆದುಕೊಂಡು ಬಂದು ಉಗುಳು ಹಚ್ಚುವ ಕೆಲಸ ಮಾಡಿರ್ತಾರೆ. ಅದೇ ಜಾಗದ ಪಕ್ಕದಲ್ಲಿ ಒತ್ತುವರಿ ಮಾಡಿದ ಒಬ್ಬ ವ್ಯಕ್ತಿ ಆ ಜಾಗ ನನ್ನ ಮಾಲ್ಕಿಯಲ್ಲಿ ಬರುತ್ತದೆ ಅಂತ ನೀರು ಹೋಗುವ ಜಾಗವನ್ನು ಮುಚ್ಚಿದ್ದು ಸಂಬಂಧಪಟ್ಟವರ ಜೊತೆಗೆ ಮಾತನಾಡಿದಾಗ ಅವರು ಅದು ಮಾಲ್ಕಿ ಜಾಗ ಎನ್ನುತ್ತಿದ್ದಾರೆ. ದೂರವಾಣಿ ಕರೆಯ ಮೂಲಕ ಮಾತನಾಡಿದಾಗ ಜಿಲ್ಲಾ ಹೋರಾಟಗಾರರಾದ ಪ್ರಶಾಂತ ತೋಡ್ಕರ್ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದು, ಆಗ ಅಲ್ಲಿ ತೆರಳಿ ನೋಡಿದಾಗ ಹರಿಯುವ ನೀರನ್ನು ತಡೆಯುವ ಕೆಲಸ ನಡೆದಿದ್ದು ಕಂಡು ಬಂದಿದ್ದು, ಸಂಬಂಧಪಟ್ಟವರನ್ನ ವಿಚಾರಿಸಿದಾಗ ಈ ಜಾಗವು ಮಾಲ್ಕಿ ಜಾಗ ಇದೆ ಅನ್ನುವ ದಾಖಲೆಗಳು ನನ್ನ ಬಳಿ ಎಂದು ಹೇಳಿದ್ರಿಂದ ಅದು ಏನಾದರೂ ಇರಲಿ, ಸರ್ಕಾರಿ ನಿಯಮಾವಳಿ ಪ್ರಕಾರ ದೇವಸ್ಥಾನದ ಪಕ್ಕದ 100 ಮೀಟರ್ ಅಂತರದಲ್ಲಿ ಯಾವುದೇ ಕಾಮಗಾರಿ ಮಾಡಬಾರದು ಅಂತ ಸುತ್ತೋಲೆಗಳು ಇದ್ದು, ಅದೇ ರೀತಿ ಸರ್ಕಾರ ನಿಯಮಾವಳಿಗಳ ಪ್ರಕಾರ ಭೂಕಾಲುವೆಯಿಂದ ನದಿ ಅಥವಾ ಹಳ್ಳಗಳಿದ್ದು ಅದಕ್ಕೆ ಮಾಲ್ಕಿ ಜಾಗದ ಮಾಲೀಕರಿದ್ದರೂ ಕೂಡ ಅದನ್ನು ಸಾರ್ವಜನಿಕರು ತಮ್ಮ ಆಸ್ತಿ ಅಂತ ತಿಳಿದುಕೊಂಡ್ರೆ ಅದು ಸಾರ್ವಜನಿಕರ ಸ್ವತ್ತಾಗಿರುತ್ತದೆ. ಅದು ದೇವಸ್ಥಾನ ಇರಬಹುದು ಅಥವಾ ಹಳ್ಳ ಇರಬಹುದು. ಸರ್ಕಾರಿ ವ್ಯಾಪ್ತಿಯ ಜಾಗದಲ್ಲಿ ಹರಿಯುವ ಹಳ್ಳಕ್ಕೆ ಯಾವುದೇ ರೀತಿಯ ಅಡ್ಡಿಪಡಿಸಲು ಬರೋದಿಲ್ಲ. ಒಂದೊಮ್ಮೆ ಮಾಲ್ಕಿ ಇದ್ದ ಸಮಯದಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆಯದೆ ಯಾವುದೇ ಕೆಲಸ ಮಾಡುವಂತಿಲ್ಲ ಅನ್ನುವ ನಿಯಮವಿದ್ರೂ ಕೂಡ ಪುರಸಭೆ ಅಧಿಕಾರಿ ಅಶೋಕ ಗುಡಿಮನಿಯವರು ಅಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡಿದ್ದಾರೆ ಅಂತ ಅದರ ಮಾಲೀಕರು ಹೇಳಿಕೊಳ್ತಾ ಇದ್ದಾರೆ. ಇನ್ನು ಹೋಗು ಬರುವ ಸಾರ್ವಜನಿಕರು ಇದನ್ನು ನೋಡಿದಾಗ ಅಥಣಿ ಪಟ್ಟಣದ ಸರ್ಕಾರಿ ಜಾಗೆಗಳು ಉಳ್ಳವರ ಪಾಲಾಗಲು ಪುರಸಭೆ ಅಧಿಕಾರಿಗಳು ಸಹಕರಿಸುತ್ತಿದ್ದಾರೆ ಅಂತ ಪ್ರಶ್ನೆ ಮಾಡುವಂತಾಗಿದೆ. 2022-23ನೇ ಸಾಲಿನಲ್ಲಿ ನಮ್ಮ ಅಥಣಿ ಟೈಮ್ಸ್ ರಾಷ್ಟ್ರೀಯ ವಾರಪತ್ರಿಕೆಯ ಲೆಟರ್ ಹೆಡ್ನಲ್ಲಿ ಮನವಿ ಸಲ್ಲಿಸಿದಾಗ ಭಾಗೀರಥಿ ಹಳ್ಳದ ಒತ್ತುವರಿ ತೆರವಿಗೆ ಆದೇಶ ಮಾಡಿರ್ತಾರೆ. ಆದರೆ ಮುಖ್ಯಾಧಿಕಾರಿ ಗುಡಿಮನಿ ಸಾಹೇಬರು ಈ ಬಗ್ಗೆ ಕಂಡು ಕಾಣದವರಂತೆ ಮೌನಕ್ಕೆ ಜಾರಿರುವುದು ನೋಡಿದರೆ ಅವರು ರಾಜಕೀಯ ಒತ್ತಡಕ್ಕೆ ಒಳಗಾದರೂ ಅಥವಾ ಹಣ ಪಡೆದು ಸುಮ್ಮನಾಗಿದ್ದಾರೋ ಅನ್ನುವ ಪ್ರಶ್ನೆ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಬರದ ಛಾಯೆ ಆವರಿಸಿದರೆ ಮತ್ತು ಅಂತರ್ಜಲದ ಮಟ್ಟ ಕಡಿಮೆ ಆದರೆ ಅಥಣಿ ಪಟ್ಟಣದ ಕೊಳವೆ ಬಾವಿಗಳು ಮತ್ತು ಕೃಷ್ಣಾ ನದಿಗೆ ಸೇರುವ ಈ ಹಳ್ಳದ ನೀರು ಕೂಡ ಇದ್ದು ಇಲ್ಲದಂತಾಗುತ್ತೆ. ಈ ಸಂಪೂರ್ಣ ವರದಿಯ ಬಳಿಕ ಆದರೂ ಪತ್ರಿಕೆಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಕರ್ಮಕಾಂಡ 4 ಅನ್ನುವ ಶೀರ್ಷಿಕೆಯಲ್ಲಿ ಈ ಬಗ್ಗೆ ವರದಿಯಾದರೂ ಕೂಡ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ, ಅಥವಾ ಪುರಸಭೆ ಮುಖ್ಯಾಧಿಕಾರಿ ತಮ್ಮ ಲಂಚದ ಹಣದಲ್ಲಿ ಅವ್ರಿಗೂ ಕೂಡ ಏನಾದರೂ ಮುಟ್ಟಿಸಿದ್ದಾರೆ ಅನ್ನುವ ಆಲೋಚನೆ ಜನರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಸ್ವಘೋಷಿತ ಕಾನೂನು ಪಂಡಿತರೊಬ್ಬರು ತಾವೇ ಕಾನೂನು ಉಲ್ಲಂಘನೆ ಮಾಡ್ತಾ ಇರುವುದನ್ನು ನೋಡಿದಾಗ ತಮ್ಮ ಚಾಲಾಕಿತನದಿಂದ ಪುರಸಭೆ ಮುಖ್ಯಾಧಿಕಾರಿ ಸಮಾಜದಲ್ಲಿ ಆಗು ಹೋಗುವ ಭ್ರಷ್ಟಾಚಾರ ಪ್ರಶ್ನೆ ಮಾಡೋದಕ್ಕೆ ಹೋದ ಸಮಯದಲ್ಲಿ ಕಾನೂನು ಸಲಹೆಗಾರ ಹಾಗೂ ನ್ಯಾಯವಾದಿ ಆದ ಶಶಿಕಾಂತ್ ಬಾಡಿಗೆ ಹಾಗೂ ಮಿತೇಶ್ ಪಟ್ಟಣ ಅವರ ಜೊತೆ ಅಥಣಿ ಪಟ್ಟಣದಲ್ಲಿ ಅನಧಿಕೃತವಾಗಿ ವ್ಯಾಪಾರಿ ಮಳಿಗೆಗಳು ನಿರ್ಮಾಣದ ಬಗ್ಗೆ ವಿಚಾರಿಸಿದಾಗ ಆಗ ಅವರು ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರು ನೀಡಿ ತಮ್ಮ ಚಾಲಾಕಿತನ ತೋರಿಸಲು ಹೊರಟಿದ್ದು, ಇದನ್ನು ನೋಡಿದಾಗ ಕನ್ನಡ ಸಿನಿಮಾ ಬುದ್ಧಿವಂತ ಚಿತ್ರದಲ್ಲಿ ನಟ ಉಪೇಂದ್ರ ನಾನವನಲ್ಲ ಅನ್ನುವಂತೆ ಪುರಸಭೆ ಮುಖ್ಯ ಅಧಿಕಾರಿ ಮಾತನಾಡ್ತಿದ್ದಾರೆ. ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ. ಹಾಗಾದ್ರೆ ನ್ಯಾಯಾಂಗ ಮತ್ತು ಶಾಸಕಾಂಗ ಹಾಗೂ ಸಮಾಜ ಸೇವಕರು, ನ್ಯಾಯವಾದಿಗಳು ಮತ್ತು ಪತ್ರಕರ್ತರು ಇಂತಹ ಭ್ರಷ್ಟಾಚಾರವನ್ನ, ಭ್ರಷ್ಟ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವುದು ಸರಿಯೋ ತಪ್ಪು ಅನ್ನುವ ಪರಿಸ್ಥಿತಿ ಅಥಣಿ ಪಟ್ಟಣದಲ್ಲಿ ನಿರ್ಮಾಣವಾಗಿದೆ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿಯವರು ಸ್ವತಃ ತಮ್ಮ ಊರಿನಲ್ಲಿ ಸಾಕಷ್ಟು ಆಸ್ತಿ ಮಾಡುತ್ತಿದ್ದು ಕಡುಬಡವರು, ವಯೋವೃದ್ಧರು ಸೇರಿದಂತೆ ಅಂಗವಿಕಲರಿಗೆ ಮತ್ತು ಪುರಸಭೆಗೆ ಬರುವ ಜನರಿಗೆ ಕಾನೂನು ಹೇಳುವ ಅಧಿಕಾರಿ ಸ್ವತಃ ತಾವೇ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದು ಪುರಸಭೆ ಮುಖ್ಯಾಧಿಕಾರಿ ಮೇಲೆ ಕಾನೂನು ಕ್ರಮ ಯಾಕೆ ಜರುಗಿಸಬಾರದು ಅನ್ನುವ ಪ್ರಶ್ನೆ ಎದುರಾಗಿದ್ದು, ಜನಸಾಮಾನ್ಯರಿಗೆ ಒಂದು ಕಾನೂನು ಮತ್ತು ಈ ಅಧಿಕಾರಿಗೆ ಒಂದು ಕಾನೂನು ಇದೆಯೋ ಅವರ ಮೇಲೆ ಮೇಲಾಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಮತ್ತು ಸರ್ಕಾರವಾಗಲಿ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ ಅನ್ನುವುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ನಮಸ್ಕಾರ ಅಥಣಿ ನಗರದ ಸಾರ್ವಜನಿಕರೇ, ಈಗಾಗಲೇ ಸಿದ್ದೇಶ್ವರ ಗುಡಿ ಅಂತೇಳಿರುವಂಥ ಸಾರ್ವಜನಿಕ ಡಕ್ಕೆಯನ್ನು ಖಾಸಗಿ ವ್ಯಕ್ತಿಗಳು ಅತಿಕ್ರಮಣ ಮಾಡಕತ್ತಾರೆ. ಯಾಕಪ್ಪ ಅಂದ್ರೆ ನೈಸರ್ಗಿಕವಾಗಿ ಸುಮಾರು ವರ್ಷಗಳಿಂದ ಇರುವಂಥ ಈ ಡಕ್ಕೆಯನ್ನು ನೈಸರ್ಗಿಕ ಹರಿಯುವ ನೀರಿನ ಮಾರ್ಗಕ್ಕೆ ಅಡೆತಡೆ ಮಾಡುವಂಥದ್ದು, ನೈಸರ್ಗಿಕ ಮಾರ್ಗಕ್ಕೆ ಹಾನಿ ಉಂಟು ಮಾಡುವಂಥ ಕೆಲಸ ಮಾಡಕತ್ತಾರೆ. ಅದಕ್ಕೆ ಇದು ನಾಲಾ ಒತ್ತುವರಿಯಾಗಿ ಹೇಳ್ತಾರೆ ಆರೋಪ ಇದ್ದರೂ ಕೂಡ ನಾಲಾ ಸರ್ವೆ ಆಗದೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ನಾಲಾನೀಗ ಪೂರಾ ಮುಚ್ಚಲಾಕತ್ತಾರೆ. ಆದ ಕಾರಣ ಇದು ನೀರಿನ ಹಕ್ಕು, ನೀರಿನ ಮಾರ್ಗವನ್ನು ಬದಲಾಯಿಸ್ಲಿಕ್ಕೆ ಯಾವ ವ್ಯಕ್ತಿಗೂ ಖಾಸಗಿ ಅಧಿಕಾರಿ ಇರುವುದಿಲ್ಲ. ಆದ ಕಾರಣ ಸರ್ಕಾರ, ಪುರಸಭೆ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕು, ಈ ಕಾಮಗಾರಿನ ತಡೆ ಎಳಬೇಕಂತ ಹೇಳ್ತಾ ಒಂದು ಆಗ್ರಹ ಮಾಡ್ತೀನಿ ನಾನು.